ಈ ವರ್ಷ 10 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಡಿಸೆಂಬರ್ 12ನೇ ತಾರೀಕು 12ರಿಂದ 14 2 ದಿನಗಳ ಕಾಲ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ ನಡೀತೈತೆ. ಈ ಸ್ಪರ್ಧೆಯಲ್ಲಿ ಬಹುಮಾನ ಸುಮಾರು 1 ಲಕ್ಷ ಬಹುಮಾನ. ಮೊದಲನೇ ಬಹುಮಾನ, 2ನೇ ಬಹುಮಾನ 80,000, 3ನೇ ಬಹುಮಾನ 60,000, 4ನೇ ಬಹುಮಾನ 40,000, 5ನೇ ಬಹುಮಾನ 20,000, 6ನೇ ಬಹುಮಾನ 10,000. ಅಂದರೆ ಈ ನಮ್ಮ ಈ ಒಂದು ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ಈ ಗೋಪಾಲಕರ ಸಂಘ ಏನು ಮಾಡ್ಕೊಂಡಿದ್ದಾರೆ, ನಮ್ಮ ಪ್ರಗತಿಪರ ರೈತರು ನಿಜವಾಗೂ ಇವ್ರನ್ನ ಮೆಚ್ಚಬೇಕು. ಇವರೇ ಪ್ರತಿ ವರ್ಷ ಇವ್ರೇನು ಸಂಘ ಮಾಡ್ಕೊಂಡಿದ್ದಾರೆ, ಇವರೇ ಆ ದುಡ್ಡು ಎಲ್ಲಿ ಬರ್ತಾರೆ, ಏನು ಮಾಡ್ತಾರೆ ಏನೋ ಅವ್ರಿಗೆ ಗೊತ್ತು. ಪ್ರತಿ ವರ್ಷ ಕಾರ್ಯಕ್ರಮ ಬರ್ತಾಯಿದ್ದಾರೆ. ಇವರ ನಮ್ಮ ಪಶುಪಾಲನಾ ಇಲಾಖೆ ಏನಿದೆ, ಆನೇಕಲ್ ಪಶುಪಾಲನಾ ಇಲಾಖೆ ಮತ್ತು ಬೆಂಗಳೂರು ಹಾಲು ಒಕ್ಕೂಟ ಇವರ ಸಹೋದ್ಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಬರ್ತಾರೆ. ತುಂಬ ಉತ್ತಮವಾಗಿ ಕೆಲಸ ಮಾಡೋ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯನ್ನು ವಿಶೇಷವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ರಾಜ್ಯದ ವಿವಿಧ ಭಾಗಗಳಿಂದ ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಿಗಳು ಭಾಗವಹಿಸ್ತಾರೆ. ನನಗೆ ಗೊತ್ತಿದ್ದಂಗೆ 2ನೇ ವರ್ಷದಲ್ಲೋ 3ನೇ ವರ್ಷದಲ್ಲೋ ನಾನು ಬಂದಿದ್ದೆ. ಹಿಂದೆ ಮೈಸೂರಿನವ್ರು ಯಾರಿಗೋ ಬಂದಿತ್ತು ಪ್ರಥಮ ಬಹುಮಾನ. ಅಂದರೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅಂದರೆ ರೈತರನ್ನು ಉತ್ತೇಜನ ಮಾಡಲಿಕ್ಕೆ, ಅವರು ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಈ ಒಂದು ಸ್ಪರ್ಧೆ ನಿಜವಾಗಲೂ ಉತ್ತಮ. ಆದಷ್ಟು ಹೆಚ್ಚಿನ ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರ ಪ್ರದರ್ಶನವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸ್ಕೊಡ್ಬೇಕಾಗಿ ಮನವಿ. ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರಿ ಬಂಧುಗಳು, ಹಾಲು ಉತ್ಪಾದಕರ ಬಂಧುಗಳು, ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಈ 2 ದಿನ ಏನು ಡಿಸೆಂಬರ್ 12ರಿಂದ 14ನೇ ತಾರೀಕುವರೆಗೂ ಏನು ನಡೀತೈತೆ ಕಾರ್ಯಕ್ರಮ, ಇದರಲ್ಲಿ ಎಲ್ಲ ಹಾಲು ಉತ್ಪಾದಕರು ಭಾಗವಹಿಸಬೇಕು. ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡಿ, ನಾವು ರೈತರಿಗೆ ಏನು ಹಸು ಕೆಳಗಡೆ ಮ್ಯಾಟ್ ಹಾಕ್ಲಿಕ್ಕೆ ಕೊಡ್ತೀವಿ, ರಬ್ಬರ್ ಮ್ಯಾಟು, ಆ ಮ್ಯಾಟನ್ನು ಬೆಂಗಳೂರು ಹಾಲು ಒಕ್ಕೂಟದಿಂದ 50% ಸಬ್ಸಿಡಿಯಲ್ಲಿ, ಅಂದರೆ ಸುಮಾರು 2,800 ರೂಪಾಯಿಂದ 3,000 ರೂಪಾಯಿ ಆಗ್ಬೋದು ಮ್ಯಾಟ್. ಅದು ಈಗಾಗಲೇ ನಾವು ಟೆಂಡರ್ ಕರೆದು ಅದನ್ನು ಪ್ರೋಸೆಸ್ಸಲ್ಲಿದ್ದೀವಿ. ಅದಕ್ಕೆ 50% ಸಬ್ಸಿಡಿ ಕೊಡೋದಿರ್ಬೋದು ಹಸು ಸಾಕಾಣಿಕೆಗೆ. ಮತ್ತು ಹುಲ್ಲು ಕತ್ತರಿಸುವ ಯಂತ್ರ, ಅದನ್ನು 50% ಸಬ್ಸಿಡಿಯಲ್ಲಿ ಎಲ್ಲರೂ ಯಾರೇ ನಮ್ಮ ತಾಲೂಕಿನಲ್ಲಿ ಯಾರೇ ಒಬ್ಬ ರೈತರು ಕೇಳಿದ್ರು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಈಗ ಈ ಮೊನ್ನೆ 3ನೇ ತಾರೀಕು ಈ ನವಂಬರ್ 3ಕ್ಕೆ ಪ್ರಾರಂಭ ಆಯಿತು. ಈ ಗುರ್ಸ್ಲು ಕಾಯಿಲೆ ಏನು ಬರ್ತಾಯಿತ್ತು, ಕಾಲುಬಾಯಿ ಜ್ವರ, ಅದಕ್ಕೆ ಲಸಿಕೆಯನ್ನು 1 ತಿಂಗಳ ಕಾಲ ನಮ್ಮ ಪಶುಪಾಲನಾ ಇಲಾಖೆ ಮತ್ತು ಬೆಂಗಳೂರು ಹಾಲು ಒಕ್ಕೂಟ ಇವರಿಬ್ಬರ ಸಹೋದ್ಯೋಗದಲ್ಲಿ ಇಡೀ ತಾಲೂಕಿನ ಎಲ್ಲ ಭಾಗದಲ್ಲಿ ಎಲ್ಲ ರಾಸುಗಳಿಗೂ ನಾವು ಮಾಡಿಸ್ತಾಯಿದ್ದೀವಿ. ಇದನ್ನು ಅಷ್ಟೇ ಅಲ್ಲ, ಪ್ರತಿ ವರ್ಷ ನಾವು ನಮ್ಮ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸಿ ರೈತರಿಗೆ ಹೆಚ್ಚಿನ ಹಣವನ್ನು ಕೊಡುವ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೇವೆ. ಈಗ ಸ್ವಯಂ ನಾವು ಉದ್ಯೋಗ ಸೃಷ್ಟಿ ಮಾಡಿ ಅದರಲ್ಲಿ ತಾವು ನಿಲ್ಲಬೇಕು ಅಂದರೆ ಈ ಥರದ ಒಂದು ಸ್ಪರ್ಧೆಗಳು ನಡಿಬೇಕು. ಇದರಲ್ಲಿ ನಡೆದಾಗ ಹೆಚ್ಚಿನ ಜನಸಂಖ್ಯೆ ಇದರಲ್ಲಿ ಭಾಗವಹಿಸಿದಾಗ ಇದಕ್ಕೂ ಒಂದು ಅರ್ಥ ಬರ್ತೈತೆ ಅನ್ನೋದು ನನ್ನ ಅನಿಸಿಕೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು. ಈ ಕಾರ್ಯಕ್ರಮ ಏನು ಪ್ರತಿ ವರ್ಷ ಮಾಡ್ತಾಯಿದ್ದೀರಾ ನೀವು, ಹಾಲು ಕರೆಯುವ ಒಂದು ಸ್ಪರ್ಧೆ, ಆ ಸ್ಪರ್ಧೆಯನ್ನು ಈ ವರ್ಷವೂ ಸಹ ಮಾಡಬೇಕು. ನಮ್ಮಲ್ಲಿ ಏನು ಸಹಕಾರ ಆಗುತ್ತೆ, ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ ಇರ್ಬೋದು, ನಮ್ಮ ವೈಯಕ್ತಿಕವಾಗಿರ್ಬೋದು, ನಾವೆಲ್ಲ ಮಾಡಲಿಕ್ಕೆ ತಯಾರಿದ್ದೀವಿ. ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು, ಪ್ರತಿಯೊಬ್ಬರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಅಂದ್ಬಿಟ್ಟು ನಾನು ನಮ್ಮೆಲ್ಲ ರೈತ ಬಾಂಧವರಲ್ಲಿ ಮನವಿ ಮಾಡ್ತೀನಿ. 10 ವರ್ಷದಿಂದ ಸತತ ನಡೆಸಿದ್ದೀರಿ. ಇನ್ನು ಮುಂದೆ ಈ ಬರೋ ಹುಡುಗರು ಇನ್ನೂ 10 ಅಲ್ಲ 20 ವರ್ಷ ನಡೆಸಬೇಕು ಸತತ, ಅಷ್ಟೇ ನಾನು ಕೇಳೋದು. ಇನ್ನೇನು ವತಿಯಿಂದ 10ನೇ ವರ್ಷದ ಹಾಲು ಕರೆಯುವ ಸ್ಪರ್ಧೆ ಏರ್ಪಡಿಸಿದ್ದೇವೆ. ಅದಕ್ಕೆ ತಾಲೂಕು ನಿರ್ದೇಶಕರಾದ ಆರ್.ಕೆ. ರಮೇಶ್ ಅಣ್ಣವರು, ನಮ್ಮ ಹಿರಿಯರಾದ ಪಾರ್ಥಣ್ಣವರು, ಮಾಜಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಎಲ್ಲರ ಸಹಕಾರದಿಂದ ಉನ್ನತ ಮಟ್ಟದಲ್ಲಿ ಬರ್ತಾಯಿದೆ. ಅದಕ್ಕೆ ಎಲ್ಲ ರೈತರು ಸಹಾಯ ಮಾಡಬೇಕಾಗಿ ಕೋರ್ಕೊಂತೀವಿ. ಸರಿ, ಎಲ್ಲೆಲ್ಲಿಂದ ಹಸುಗಳೆಲ್ಲ ಬರೋದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀರಿ? ರಾಜ್ಯದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಿ. ಅದರಲ್ಲಿ ಮೈಸೂರು ಭಾಗ, ಕೋಲಾರ, ಬಂಗಾರಪೇಟೆ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ
ಎಲ್ಲ ಕಡೆ ಕೊಟ್ಟಿರೋದ್ರಿಂದ ಎಲ್ಲರೂ ಬರ್ತಾರೆ. ಈಗ ಆಲ್ರೆಡಿ 20 ಹಸು ಆರ್ಡ್ರ್ ಕೊಟ್ಟಿದ್ದಾರೆ. ಬರಲಿ, ಇನ್ನಷ್ಟು ಹಸುಗಳು ಬರಲಿ, ಇನ್ನಷ್ಟು ಉತ್ತೇಜನ ಕೊಡಲಿ, ಫಂಕ್ಷನ್ ಚೆನ್ನಾಗಾಗಿ. ತಾಲೂಕಲ್ಲೇ ಇರ್ಬೋದು, ಇಲ್ಲ ಬೇರೆ ತಾಲೂಕಲ್ಲಿ ಇರ್ಬೋದು, 3 ದಿವಸ ಊಟದ ವ್ಯವಸ್ಥೆ ಯಾರೂ ಮಾಡಿರಲ್ಲ. ಯಾರೇ ಬರಲಿ, ಏನು ಗೋಗಳು ಸಾಕಿರೋರು ಇರ್ಬೋದು, ನಮ್ಮ ಪಬ್ಲಿಕ್ ಇರ್ಬೋದು, ಯಾರು ಬಂದರೂ ಊಟದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ. ಮತ್ತು ಆಲ್ಕರೆ ಸ್ಪರ್ಧೆಗೆ ಈಗ ಫಂಡು ಕಲೆಕ್ಟ್ ಆಗ್ತದೆ ಬಿಡ್ತದೆ ನೆಕ್ಸ್ಟು. ಅದೇ ನಮ್ಮ ಸಂಘದ ಪದಾಧಿಕಾರಿಗಳು ಇನ್ನೂ ಸ್ವಲ್ಪ ಕೈ ಜೋಡಿಸಿ ಅದಕ್ಕೆ ಏನು ಮಾಡಬೇಕೋ ಮಾಡ್ತಾಯಿದ್ದಾರೆ. ಅದೇ ರೀತಿ ಈಗ ನಮ್ಮ ಹೊಸ್ದಾಗ ಆಗಿರೋಂಥವ್ರು ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ. ಮತ್ತು ನಮ್ಮ ಆರ್ ಕೆ ರಮೇಶ್ ಅಣ್ಣವ್ರ ಹತ್ರ ನಾವು ಏನು ಕೇಳ್ಕೊತೀರಿ ಅಂದರೆ, ನಮ್ಮ ಪ್ರತ್ಯೇಕವಾಗಿ ನಮ್ಮ ಸಂಘಕ್ಕೆ ಈಗ ಏನೋ ನಾವು ಕರ್ನಾಟಕ ಗೋಪಾಲಕರ ಸಂಘ ಅಂತ ಇದ್ದೀರಾ, ಅವ್ರಿಗೆ ಮ್ಯಾಟ್ಗಳು ಮತ್ತು ಹುಲ್ಲು ಕಟ್ ಮಾಡೋ ಮಿಷಿನು ಸುಮಾರು ವರ್ಷದಿಂದ ನಾವು ಇದು ಕೊಡ್ತಾಯಿದ್ರಿ, ಏನು ಅರ್ಜಿಗಳು ಕೊಡ್ತಾಯಿದ್ರಿ. ಯಾವುದೇ ಕಾರಣಕ್ಕೂ ಇನ್ನೂ ತಲುಪ್ತಾ ಇಲ್ಲ ನಮಗೆ. ಇದನ್ನು ನಮಗೆ ಅವರು ಸಪೋರ್ಟ್ ಮಾಡಿ ನಮ್ಗೆ ತಲುಪಿಸೋ ಥರ ಮಾಡಿದ್ರೆ ಸಾಕು ನಮಗೆ. ನಾವು ಏನಕ್ಕೆ ಈ ಶೋ ಮಾಡ್ತಾಯಿದ್ದೀವಿ ಅಂದರೆ, ಕರುನಾಡು ರೈತ ಗೋಪಾಲಕರ ಸಂಘದ ವತಿಯಿಂದ ಇದು ಹತ್ತತ್ರ 10 ವರ್ಷ ಮೇಲಿಂದ ಮಾಡ್ತಾಯಿದ್ದೀವಿ. ರಾಜ್ಯ ಮಟ್ಟದ ಅಧಿಕಾರಿ ಕರೆಯೋ ಸ್ಪರ್ಧೆ ಇದು. ನಾವೇನಕ್ಕೆ ಇದು ಮಾಡ್ತಾಯಿದ್ದೀವಿ ಅಂದರೆ, ಈಗ ನಮ್ಮ ಮನೆಗಳಲ್ಲಿ ರೈತರ ಹತ್ರ ಹಸುಗಳು ಬರೀ 7 ಲೀಟ್ರು 8 ಲೀಟ್ರ್ ಕರೆ ಹಸುಗಳಿದೆ. ಅವರೆಲ್ಲ ಇಲ್ಲಿ ಬಂದು ನೋಡಿ, ಈ ಹಸುಗಳು ಏನಿದೆ ಅಂದರೆ 50 ಲೀಟ್ರ್ ಕರೆಯೋ ಕೆಪಾಸಿಟಿ ಹಸುಗಳು ಬರ್ತವೆ. ಇವನ್ನೆಲ್ಲ ನೋಡಿ ಈ ಥರ ಸೆಮೆನ ನಮ್ಮ ಬಮೂಲಿನೂ ತರಿಸ್ಕೊಡ್ತಾ ಇದ್ದಾರೆ, 6 ಸೆಮೆನ್ ತರಿಸ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ಓರ್ಗರ ಹುಟ್ಟಲ್ಲ, ಅದರಲ್ಲಿ ಬರೀ ಹೆಣ್ಣುಗರಗಳೇ ಹುಟ್ಟ ಸೆಮೆನ್ ಬರ್ತಾಯಿದೆ. ಇದೆಲ್ಲ ಚೆನ್ನಾಗಿರೋದು ಹಾಕಿ ಅತಿ ಹಾಲು ಕರೀಲಿ ಅಂತ ನಾವು ಇದು ಸ್ಪರ್ಧೆ ಮಾಡಿ ರೈತರಿಗೆ ಹೇಳ್ತಾ ಇರೋದು, ಉತ್ತೇಜನ ಕೊಡ್ತಾ ಇರೋದು. ಅತಿ ಹೆಚ್ಚು ರೈತರು ಭಾಗವಹಿಸಿ ಇದನ್ನು ನೋಡಿ ಯಶಸ್ವಿಗೊಳಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಹಾಗೂ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ಕೊಟ್ಟು ನಮ್ಮ ಪಾರ್ಥಣ್ಣವರು ರಮೇಶ್ ಅಣ್ಣವರ ಸಾರಥ್ಯದಲ್ಲಿ ಮುನ್ನಡೆದು ಗೋಪಾಲಕರನ್ನ ಗೋ ಮೇಯಿಸೋರಿಗೆ ಉತ್ತೇಜನ ಕೊಡೋದಕ್ಕಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಅವ್ರು ಹಾಕ್ಕೊಟ್ಟಿದ್ದ ಹೆಜ್ಜೆಯಲ್ಲಿ ಸಾಗ್ತಾ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅಂತ ಎಲ್ಲರಿಗೂ ಧನ್ಯವಾದ.